50 ಲಕ್ಷ ಲೋನ್ನಲ್ಲಿ ಮಾತಾಡಿ HDFC ಬ್ಯಾಂಕ್ನಲ್ಲಿ ನನ್ನ ಕೇರ್ ಆಫ್ನಲ್ಲಿ ಅವನಿಗೆ ಗಂಡ ಅಂತ ಶೂಟಿ ಮಾಡಿ ಅವನಿಗೆ ಮನೆಗೆ ಮತ್ತು ಇದಕ್ಕೆ ಗ್ಯಾರೇಜಿಗೆ ಸ್ವಂತ ಗ್ಯಾರೇಜ್ ಮಾಡಲಿಕ್ಕೆ ಲೋನ್ ಪಾಸ್ ಮಾಡಿದ್ದೆ. ಮತ್ತು ಬ್ಲೇಡ್ ಶೋರೂಮಿಗೆ ಹೋಗಿ ಗಾಡಿ ಕೊಡಿಸಿದೆ. ಗಾಡಿ ತೊಗೊಂಡು ಬಂದೆ, ಲೋನ್ ಎಲ್ಲ ಪಾಸ್ ಆಗಿತ್ತು. ಯಾರೋ ದೇವರ ಅಂತದು ಹೊಸಪೇಟೆಯಿಂದ ಒಬ್ಬರು ನನಗೆ ಫೋನ್ ಮಾಡಿ ಹೇಳ್ತಾರೆ, ನೋಡಮ್ಮ ಅವನು ಮದುವೆ ಆಗಿದ್ದು ನಿನಗೋಸ್ಕರ ಅಲ್ಲ, ನಿನ್ನ ಹತ್ರ ಇದ್ದಿದ್ದು ದುಡ್ಡಿಗೋಸ್ಕರ. ನೀನು ಅವನಿಗೆ ದುಡ್ಡು ಸ್ಟಾಪ್ ಮಾಡು, ಆವಾಗ ನಿನಗೆ ಗೊತ್ತಾಗ್ತೈತೆ ಏನು ಮಾಡ್ತಾನೆ ಅವನಂತ ನಿನ್ಗೆ ಗೊತ್ತಾಗ್ತೈತೆ. ನಾನೇನು ಮಾಡಿದೆ ಸರ್, ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿ ನಾನು ಏನು ಮಾಡಿದೆ, ಸುಮ್ಮನೆ ಆಗಿಬಿಟ್ಟೆ. ಇವ್ನು ಕೇಳಿದ ಯಾವಾಗ ಕಟ್ತೀಯಾ, ಡೌನ್ ಪೇಮೆಂಟ್ ಯಾವಾಗ ಕಟ್ತೀಯಾ ಅಂತ, ಲೋನ್ ಯಾವಾಗ ಮಾಡ್ತೀಯಾ ಅಂತ ಎಲ್ಲರ ಹತ್ರ ಹೇಳಿ ಆಯ್ತವನು ಲೋನ್ ಮನೆ ತೊಗೊಳ್ತಾ ಇದ್ದೀನಿ, ನಾನು ಗ್ಯಾರೇಜ್ ತೊಗೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ನನಗೆ ಇವರೆಲ್ಲ ಮಾಸ್ಟರ್ ಮೈಂಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲದಿದ್ದರೆ ನಾನು ಎಕಡನೂ ಅವ್ರ ಹತ್ರ ಹೋಗ್ತಿದ್ದಿಲ್ಲ ನಾನು. ಅದರ ನಂತರ ಏನಾಯಿತು ಗೊತ್ತಾಗಿದ್ದ ನಂತರ ನಾನು ಏನು ಮಾಡಿದೆ, ಸ್ಟಾಪ್ ಮಾಡಿದೆ. ನಾನು ಸುಮ್ಮನೆ ಅದೇ ಗಲಾಟೆ ಮಾಡಿದ್ದೆ. ಅವ್ನು ಯಾವಾಗಂದ ನಾನು ಇಲ್ಲ ಮಾಡ್ತೀನಿ ನನ್ನ ಹತ್ರ ದುಡ್ಡು ಸೆಟ್ ಆಗ್ತಾ ಇದ್ದಿಲ್ಲ ಅಂತ ಇವನಿಗೆ ಮನೆಗೆ ಬಿಟ್ಟೆ. ಮನೆಯಲ್ಲಿ ಬಿಟ್ಟು ನಾನು ಆಫೀಸಿಗೆ ಹೋಗಿದ್ದೆ, ವರ್ಕ್ ಇತ್ತು. ಆ ಟೈಮ್ನಲ್ಲಿ ನನ್ನ ಕಸ್ಟಮರ್ ಯಾರು ಇದ್ದಿಲ್ಲ. ನಾನು ಏನು ಮಾಡಿದ್ದೆ, ಆಫೀಸಿಂದ ಮನೆಗೆ ಬಂದೆ. ಮನೆಗೆ ಬರುವಾಗ ನಾನು ಚಹಾ ಕುಡ್ದು ಒಂದು ಮಧ್ಯಾಹ್ನ ಟೈಮ್ ಬಂದು ನಾನು ಚಹಾ ಕುಡ್ದು ಹೋಗ್ತೀನಿ ಆಫೀಸಿಗೆ, ಊಟ ಅಂತೂ ಮಾಡಲ್ಲ. ಆ ಟೈಮ್ನಲ್ಲಿ ಇವನು ಫೋನ್ನಲ್ಲಿ ದೊಡ್ಡ ಹೆಂಡ್ತಿ ಜೊತೆ ಮಾತಾಡ್ತಾ ಇದ್ದಾನೆ. ಇನ್ನೇನು ಪ್ರೊಸೀಜರ್ ಎಲ್ಲ ಆಯಿತು, ಇನ್ನು ಲೋನ್ ಸಿಕ್ಕಿದ ತಕ್ಷಣವೇ ನಾನು ಬರ್ತೀನಿ, ಅವಳನ್ನು ಬಿಟ್ಬಿಟ್ಟು ಬಂದುಬಿಟ್ಟು ಏನೈತೆ ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ನಾನು ನಿನ್ನ ಜೊತೆ ಇರ್ತೀನಿ, ಸ್ವಲ್ಪ ಹಣ ಎಲ್ಲ ಸಿಗಲಿ ಅಂತ ನನ್ನ ಕಿವಿಯಿಂದ ನಾನು ಕೇಳಿದ್ದೀನಿ. ಆವಾಗ ಇವನು ನನ್ನ ಹತ್ರ ನಾನು ಕೇಳಿದ್ದೆ ಯಾರಿಗಂತ. ಇಲ್ಲ ಅದು ಫ್ರೆಂಡಿಗೆ ಕೆಲಸದ ಬಗ್ಗೆ ಹೇಳ್ತಾ ಇದ್ದಲ್ಲ, ಅದನ್ನು ಕೇಳಿದ್ದಕ್ಕೆ ಅವನು ಹೇಳಿದ್ದು ಹಾಗೆ ಅಂತ ಹೇಳಿದರು. ಹಾಂ ಹೌದಾ ಆಯ್ತಂತ ಸುಮ್ಮನಾದೆ ನಾನು. ಅದರಲ್ಲಿ ಸುಮ್ಮನೆ ಆಗಿದ್ದ ನಂತರ ಏನಾಯಿತು, ಇವನ ಹೆಂಡ್ತಿಗೆ ಗರ್ಭಕೋಶದಲ್ಲಿ ಫುಲ್ ಇನ್ಫೆಕ್ಷನ್ ಆಗಿತ್ತೆ. ಇನ್ಫೆಕ್ಷನ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು. ಇವನಿಗೆ ಫೋನ್ ಬಂತು, ಕಣ್ಣೀರು ಹಾಕ್ತಾ ಇದ್ದಾನೆ. ಈಗ ಮದುವೆ ಆಗಿದ ನಂತರ ಏನು ಮಾಡ್ಲಿಕ್ಕಾಗಲ್ಲ. ಅವಳು ನನಗೆ ತಂಗಿ ಅಂತ ಸ್ವೀಕರಿಸ್ಕೊಂಡ್ಳು, ನಾನು ಅವಳಿಗೆ ಅಕ್ಕ ಅಂತ ಸ್ವೀಕರಿಸ್ಕೊಂಡೆ. ಅದನ್ನು ಸಹ ಹೇಳಿದೆ, ನೋಡಮ್ಮ ನಿನಗೇನು ಬೇಕಾದರೂ ನಾನು ಇದು ಮಾಡ್ತೀನಿ, ಒಳ್ಳೆ ರೀತಿಯಿಂದ ಒಂದು ಅಕ್ಕ ತಂಗಿ ಆಗಿ ಇಟ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಒಪ್ಕೊಂಡೆ. ಆಯ್ತಂತ ಹೇಳಿ ಅವಳಿಗೆ ಗರ್ಭಕೋಶ ಇದಾಗಿತ್ತು, ಇನ್ಫೆಕ್ಷನ್ ಆಗಿ ಡಾಕ್ಟರ್ ಉಳಿಯಲ್ಲ ಅಂತ ಚಾನ್ಸ್ ಹೇಳಿದ್ದಕ್ಕೆ ಫೋನ್ ಬಂದಿದ್ದಕ್ಕೆ ಇವನ ಹತ್ರ ದುಡ್ಡಿದ್ದಿಲ್ಲ ಸರ್. ನಾನು ಸುನಂದ್ರ ಫೈನಾನ್ಸ್ ಐತೆ ಅಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಐತೆ ಉಡುಪಿದು, ಅದರ ಹಿಂದ್ಗಡೆ ಫೈನಾನ್ಸ್ ಐತೆ. ಅಲ್ಲಿ ಹೋಗಿ ನನ್ನ ನೆಕ್ಲೆಸ್ ಐತೆ, ನೆಕ್ಲೆಸ್ ಅಡ ಇಟ್ಟು 80,000 ರೂಪಾಯಿ ಹಣ ತಕ್ಕೊಂಡು ನಾನು ಇವನಿಗೆ ಕರ್ಕೊಂಡು ನನ್ನ ಸ್ಯಾಂಟ್ರೋ ಕಾರ್ನಲ್ಲಿ ಹೋಗ್ಬಿಟ್ಟು ಅವನ ಹೆಂಡ್ತಿಗೆ ಅಡ್ಮಿಟ್ ಮಾಡಿ ಅವನ ಹೆಂಡ್ತಿಗೆಲ್ಲ ಗಡ್ಡೆ ಎಲ್ಲ ತೆಗ್ದು ಹೊಸಪೇಟೆ ಆಸ್ಪತ್ರೆ, ಅದು ಗೊತ್ತಿಲ್ಲ ನನಗೆ ಯಾವುದಂತ ಹೆಸರು ನೆನಪಿಲ್ಲ, ಆ ಆಸ್ಪತ್ರೆನಲ್ಲಿ ಅಡ್ಮಿಟ್ ಆಗಿ ಸಿಜರಿಂಗ್ ಎಲ್ಲ ಮುಗಿಸಿ ಅವರಿಗೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಬಿಟ್ಟು ನಾನು ಬಂದೆ ಸರ್. ಬಂದು ಆ ಟೈಮ್ನಲ್ಲಿ ಏನು ಹಬ್ಬ ನಮ್ಮದು, ಬಕ್ರೀದ್ ಹಬ್ಬ ಸರ್, ರಂಜಾನ್ ಹಬ್ಬ, ಬಕ್ರೀದು ಅಲ್ಲ ರಂಜಾನ್ ಹಬ್ಬ ನಮಗೆ ಮೊದಲೇ ಹಬ್ಬ. ನನಗೊಂದು ಖುಷಿ ಇರ್ತಿತ್ತೆ ಸರ್, ಯಾಕೆಂದರೆ ನನ್ನ ಗಂಡ ಇಲ್ಲದವನಂತ ಹೇಳಿ ನಾನು ಮದುವೆ ಆಗಿದ್ದ ನಂತರ ಒಂದು ನನ್ನ ಅಕ್ರಮ ಸಂಬಂಧ ಇಡೋದಾದರೆ ಮದುವೆ ಅನ್ನೋದು ಪವಿತ್ರ ವಸ್ತುಗೆ ನಾನು ಹೋಗ್ತಾನೆ ಇದ್ದೆ ಇಲ್ಲ, ಅಕ್ರಮ ಸಂಬಂಧ ಇಟ್ಕೊಂಡು ಇರ್ತಾಯಿದ್ದೆ. ಒಂದು ಹೆಣ್ಣು ಎಷ್ಟೇ ಇದ್ದಿರಲಿ, ಪಾಲಿಟಿಕ್ಸ್ನಲ್ಲಿ ಇರಲಿ, ಸಂಘಟನೆಯಲ್ಲಿ ಇರಲಿ, ಗಂಡ ಎಂದಿದ ನಂತರ ಆ ಪ್ರೀತಿನೇ ಬೇರೆ ಇರ್ತಿತ್ತು ಹೆಣ್ಣಿಗೆ. ಈಗ ಗಂಡ ಹೆಂಡತಿ ಎಲ್ಲರೂ ಸೇರಿ ಹಬ್ಬ ಮಾಡೋದು ಖುಷಿ ಅನಿಸ್ತಿತ್ತೋ ಇಲ್ವೋ ಯಾರಿಗೂ. ನಾನು ಅದನ್ನು ರೆಸ್ಪೆಕ್ಟ್ ಮಾಡಿದ್ದೆ ಇವನಿಂದ. ಇವನೇನು ಮಾಡಿದ, ಬಂದ ನನಗೆ ಅರ್ಧ ರಸ್ತೆಯಲ್ಲಿ ಮನೆಗೆ ಹೊಡೆದ್ಬಿಟ್ಟು ನನ್ನ ತಲೆ ಬೊಳ್ಳೆ ಎಲ್ಲ ಇದು ಮಾಡಿ ಎಲ್ಲ ಚಿನ್ನ ತೊಗೊಂಡು ಹಣ ತೊಗೊಂಡು ಹೋದ. ನಾನು ಫೋನ್ ಮಾಡಿದರೆ ಫೋನ್ ಎಲ್ಲ ಬ್ಲಾಕ್ ಹಾಕಿದ. 1 ತಿಂಗಳು ಕಾದೆ ಸರ್. ನಾನು 1 ತಿಂಗಳು ಕಾದೆ, 1 ತಿಂಗಳು ತಂಗ ಬಂದಿಲ್ಲ ಅವನು. ಅದರ ನಂತರ ನಾನು ಕಂಪ್ಲೇಂಟ್ ಮಾಡಿದೆ, ಮಹಿಳಾ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದೆ ಇಲ್ಲಿ ಉಡುಪಿನಲ್ಲಿ. ಮಾಡಿದ ನಂತರ ಕೇಸ್ ಇದೆ. ನಮ್ಮ ಅಣ್ಣವರಿಗೆಲ್ಲ ಹೋಗಿ ನಾನು ನೋಡಿ ಇರೋದು ವಿಷಯ ನಾನು ಹೇಳ್ತೀನಿ, ನಮ್ಮ ಅಣ್ಣವರಿಗೆಲ್ಲ ಹೋಗಿ ಬ್ಲಾಕ್ ಮೇಲ್ ಮಾಡಿದ್ದ. ನಿಮ್ಮ ತಂಗಿಗೆ ಹೇಳು ಕೇಸ್ ವಾಪಸ್ ತೊಗೊಳ್ಳಿಕ್ಕೆ, ಇಲ್ಲದಿದ್ದರೆ ಅವಳಿಗೆ ಇಷ್ಟು ಅವಮಾನ ಮಾಡ್ತೀನಿ, ಅವಳು ಮತ್ತೆ ಜೀವನದಲ್ಲಿ ಬದುಕಲಿಕ್ಕಿಲ್ಲ, ಅವಳು ಆ ರೀತಿ ಅವಮಾನ ಮಾಡಿ ನಿಮ್ಮನ್ನು ಹೇಳಿ ಕುಟುಂಬದವರಿಗೆ ಬೀದಿ ಇದು ಮಾಡ್ತೀನಿ ಅಂತ ಹೇಳಿದ. ನಮ್ಮ ಅಣ್ಣ ಹೇಳಿದರು, ನಮ್ಮ ಅತ್ತಿಗೆ ಹೇಳಿದರು, ಗಾಡಿ ಹೋದರೆ ಹೋಗ್ಲಿಮ್ಮ, ದುಡ್ಡು ಹೋದರೆ ಹೋಯ್ತು, ಕೇಸ್ ವಾಪಸ್ ತಗೋ ಅಂತ ಹೇಳಿದರು. ಆಯ್ತಂತ ನಾನು ಒಪ್ಕೊಂಡೆ. ಆಯ್ತಂತ ಅಲ್ಲೇ ಇದ್ದೆ ಶಿವಮೊಗ್ಗದಲ್ಲಿ, ಒಪ್ಕೊಂಡು ನಮ್ಮ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಶಿವಮೊಗ್ಗದಲ್ಲಿದ್ದೆ. ಹೋಗಿದ್ದು ಅಪರೂಪ, ನಾನು 2 ದಿವಸ ಇದ್ದು ಮತ್ತೆ ಬಂದು ಕೇಸ್ ವಾಪಸ್ ತಗೊಳ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.